ರೆಸ್ಪೆಕ್ಟ್ ಇಲ್ವಾ? ಇರ್ಬೋದು, ಈ ಸರ್ಕಾರ ಇರ್ತೈತೆ, ನಾಳೆ ಹೋಗ್ತದೆ ಈ ಸರ್ಕಾರ. ರೆಸ್ಪೆಕ್ಟ್ ಕೊಡೋಬೇಡ. ಒಬ್ಬ ವಿರೋಧ ಪಕ್ಷದ ನಾಯಕ, ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದಾಗ ರಿಸೀವ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಎಷ್ಟು ದುರಹಂಕಾರನ? ಇಷ್ಟು ದುರಹಂಕಾರದಿಂದ ಮೆರಿಬಾರ್ದು. ಯಾವ ಸರ್ಕಾರನೂ ಇರಲ್ಲ, ತಿಳ್ಕೊ ಹೇಳ್ತೀನಿ. ಆಮೇಲೆ ಬಂದೇ ಬರ್ಬೇಕಾಗ್ತೈತೆ. ಇಂಥವ್ರನ್ನೆಲ್ಲ ನಾವು ಬಹಳ ಜನ ನೋಡಿದ್ದೀವಿ. ಈ ದುರಹಂಕಾರ ಎಲ್ಲ ಬೇಡ. ಸ್ವೀಕಾರ ಮಾಡಬೇಕು. ದರ ಪರಿಹಾರಕ್ಕೆ ಕೊಡಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ರೈತರು 2,000 ವಿರೋಧ ಪಕ್ಷದ ನಾಯಕ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ, ನಾವು ನೆನ್ನೆನೇ ಫೋನ್ ಮಾಡಿ ಹೇಳಿದ್ದೀನಿ. ನಾನೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀನಿ ರೀ ಅವರಿಗೆ, ನಾನು ಬರ್ತಾ ಇದ್ದೀನಿ, ನೀವು ಮನವಿ ಸ್ವೀಕಾರ ಮಾಡಬೇಕು, ಬರ್ತೀನಿ ಅಂತ ಹೇಳಿದ್ರು. ಎಷ್ಟು ದುರಹಂಕಾರದಿಂದ! ಈ ಸರ್ಕಾರ ಭಾಳ ದಿನ ಇರಲ್ಲ, ನೀ ಅಧಿಕಾರಿಯಾಗಿದ್ದೀಯಾ, ಹುಷಾರಾಗಿರ್ಬೇಕು. ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡವ್ರು ಇಲ್ಲೇ ಇದ್ದಾರೆ, ಆಫೀಸಲ್ಲೇ ಕೂತಿದ್ರು, ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಇಂಥ ದುರಹಂಕಾರದ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ. ಇಡೀ ರಾಜ್ಯ ಇದ್ರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ಅದನ್ನು ಕೂಡ ದಾಖಲೆಯನ್ನು ನಮ್ಮ MP ಅವರು, ನಮ್ಮ ಎಲ್ಲ XMLA ಗಳು ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ. ಇಲ್ಲಿರುವಂಥ ಸರ್ಕಾರಿ ಜಮೀನೆಲ್ಲನೂ ಕೂಡ ಅಕ್ರಮವಾಗಿ ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಮನವಿ ಬಂದಿದೆ, ಅರ್ಜಿ ಬಂದಿದೆ. ಅದರ ಕಡೆ ಪರಿಶೀಲನೆ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಈ ಥರ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ. ಅದರ ಪರಿಶೀಲನೆ ಮಾಡ್ತಾ ಇದ್ದೀರಿ. ಯಾವ ಜಾಗ ಎಲ್ಲೆಲ್ಲಿ ಎಷ್ಟು ಅಂತ ಆ ದಾಖಲೆಗಳು ಸರಿಯಾಗಿ ಸಿಕ್ಕಿದ ಮೇಲೆ ಅದಕ್ಕೂ ಮತ್ತೆ ಬಂದು ಹೋರಾಟವನ್ನು ಮಾಡ್ತೀರಿ.